ಮೇನ್ಲಿ ವಯಸ್ಸಾಗಿರೋರಿಗೆ ಮತ್ತು ನಡೆಯೋಕ್ಕಾಗಲ್ಲ ಅನ್ನೋ ಕಷ್ಟ ಇರೋಂಥವ್ರಿಗೆ ನೋಡಿ ಅಜ್ಜಿ ಮಾಡ್ತಾ ಇದ್ದಾರೆ. ಇವರಿಗೆ ಆಲ್ಮೋಸ್ಟ್ ಹೆವಿ ಮೆಟಲ್ಸು ತುಂಬ ಜಾಸ್ತಿ ಇತ್ತು, 750 ಇತ್ತು. ಮಂಡಿ ಸಿವಿಯರಾಗೆ ಡಿಜೆಷನ್ ಆಯಿತು. ಇವಾಗ ನೋವು ಎಷ್ಟು % ಕಡಿಮೆ ಆಗಿದೆ ನಿಮಗೆ? 1% 1 ರೂಪಾಯಿನಲ್ಲಿ ಎಷ್ಟು ಕಡಿಮೆ ಆಗಿದೆ? 75% ನೋವು ಕಡಿಮೆ ನೋವು ಬರುತ್ತೆ. ಹಾಂ, ಓಕೆ. ಸೊ ಇದು ಒಂದು ಒಳ್ಳೆ ಎಕ್ಸರ್ಸೈಸ್. ಏನು ಮಾಡುತ್ತೆ, ಮೇಯ್ನ್ಲಿ ಥೈ ಮಸಲ್ಸು, ಹ್ಯಾಮ್ಸ್ಟ್ರಿಂಗ್ಸ್ ಆ್ಯಂಡ್ ಕಾಫ್ ಮಸಲ್ಸು ಮತ್ತು ಗ್ಲೂಟಿಯಲ್ ಮಸಲ್ಸು ಗಟ್ಟಿ ಇರಬೇಕು ಮಂಡಿ ನೋವಿರೋಂಥವ್ರಿಗೆ. ಸೊ ಯೂಶಲಿ ಹಾಫ್ ಸ್ಕ್ವಾಟ್ಸ್ ಹೇಳ್ತೀವಿ ಈ ಥರ ಹೋಗಿ ಬರೋದಕ್ಕೆ. ಬಟ್ ಅದನ್ನು ನೀವು ಮಾಡೋಕ್ಕೆ ಕಷ್ಟ ಇದ್ದರೆ ಬೆಸ್ಟ್ ಬಂದು ಈ ಥರ ಕುರ್ಚಿ ಇದ್ದರೆ ಕುರ್ಚಿ ಮೇಲೆ ಹಿಂಗೆ ಕುತ್ಕೊಳ್ಳೋ ಥರ ಹೋಗಿ ಜಸ್ಟ್ ಇನ್ನೇನು ಕುತ್ಕೋಬೇಕು, ಜಸ್ಟ್ ಹಿಪ್ಸ್ನ ಟಚ್ ಮಾಡಿಬಿಟ್ಟು ಹಿಂಗೆ ಎದ್ದಾಳಿ. ಸೊ ಹಿಂಗೆ ಕುತ್ಕೊಳ್ಳೋ ಥರ ಹೋಗಿ ಜಸ್ಟ್ ಹಿಪ್ಸ್ನ ಟಚ್ ಮಾಡಿಬಿಟ್ಟು ಹಿಂಗೆ ಎದ್ದಾಳಿ. ಮೇನ್ಲಿ ವಯಸ್ಸಾಗಿರೋ ಅಜ್ಜಿ ಮತ್ತು ತಾತಂದಿರು ಅವ್ರಿಗೆ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸು. ನೋಡಿ ಈ ಥರ ಮಾಡ್ತಾ ಇದ್ದರೆ ನಮಗೇ ಜಸ್ಟ್ ಎಳಿತಾ ಇದೆ ಇಲ್ಲಿ ಹಿಪ್ ಮಸಲ್ಸು. ಈ ಥರ ಮಾಡಿ 5 ಮಾಡಿ ಮತ್ತೆ ಕುತ್ಕೊಂಡು ರೆಸ್ಟ್ ಮಾಡಿ, ಮತ್ತೆ 1 ನಿಮಿಷ ಬಿಡಿ, ಮತ್ತು ಈ ಥರ ಮಾಡಿ. ಈ ಥರ ಕೈ ಹಿಡ್ಕೊಂಡ್ಬಿಟ್ಟಾರು ಮಾಡ್ಬೋದು, ಅಥವಾ ಸ್ಟಾರ್ಟಿಂಗಲ್ಲಿ ಕಷ್ಟ ಇದ್ದರೆ ಇದು ಹಿಡ್ಕೊಂಡ್ಬಿಟ್ಟಾರು ಮಾಡ್ಬೋದು. ಸರಿನಾ? ಇವಾಗ ಮಾಡಿದ್ರಲ್ವ ಆ ಥರ 5 ಸಾರಿ ಇಂಟು 4 20 ಸಾರಿ ಮಾಡ್ಬೇಕು. ಬೆಳಗ್ಗೆ 20, ರಾತ್ರಿ 20. ಇದೇನು ಮಾಡುತ್ತೆ, ಇದನ್ನೆಲ್ಲ ಗಟ್ಟಿ ಮಾಡಿಬಿಟ್ಟು ನಿಮಗೆ ನೋವು ಕಡಿಮೆ ಆಗಿದೆ, ಬಟ್ ನಡೆಯುವಾಗ ಬ್ಯಾಲೆನ್ಸ್ ಬರ್ತಾಯಿಲ್ಲ. ಕರೆಕ್ಟಾ? ಬ್ಯಾಲೆನ್ಸ್ ಯಾಕೆ ಅಂದರೆ ಅದು ಇದೆಲ್ಲ ಮಸಲ್ಸ್ ವೀಕ್ ಇರುತ್ತೆ. ಯಾಕಂದರೆ ಮಂಡಿ ನೋವಿರೋದ್ರಿಂದ ಜಾಸ್ತಿ ನಡೆದಿರೋದಿಲ್ಲ, ಮಸಲ್ಸ್ ಎಲ್ಲ ಅಟ್ರೋಪಿ ಆಗಿದೆ. ಸೊ ಮಸಲ್ಸ್ನ ಇವಾಗ ಟ್ಯೂನ್ ಅಪ್ ಮಾಡೋದಕ್ಕೆ ಪ್ರೋಟೀನ್ ಮೆಂತ್ಯಕಾಳು ಚೆನ್ನಾಗಿ ತಿನ್ನಿ. ಬಟಾಣಿನ ಹಸಿ ಬಟಾಣಿ ಸಿಕ್ಕರೆ ತಗೊಳ್ಳಿ, ಅಂದರೆ ಒಣಗಿರೋ ಬಟಾಣಿ ನೆನೆ ಹಾಕೊಂಡ್ಬಿಟ್ಟು 1 ದಿನ 2 ದಿನ ಬಿಟ್ಟು ಅದನ್ನು ತಿನ್ನಿ, ಅದು ಪ್ರೋಟೀನ್ ಬರುತ್ತೆ. ಮತ್ತು ವೆಜಿಟೇರಿಯನ್ ಪ್ರೋಟೀನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮತ್ತು ನಾನ್ ವೆಜ್ ಯೂಸ್ ಮಾಡ್ತೀರಂದರೆ ಲೆಗ್ಸ್, ಕಾಲು ಸೂಪು ಪ್ಲಸ್ ಪ್ರಾನ್ಸು, ಫಿಶ್ ಅದೆಲ್ಲ ತೊಗೋಬೋದು, ಯೂಸ್ ಮಾಡಿ. ಪ್ಲಸ್ ಇದು ಎಕ್ಸಸೈಸ್ ಮೇನ್ಲಿ, ಇದನ್ನು ಕಂಪಲ್ಸರಿ ಎಕ್ಸಸೈಸ್ ಮಿಸ್ ಮಾಡಬಾರ್ದು. ಇದನ್ನು ಸ್ವಲ್ಪ ಕಾಲು ಅಗಲ ಮಾಡ್ಕೊಳ್ಳಿ. ಈ ಥರ ಒಂದು ಅರ್ಧ ಅಡಿ 1 ಅಡಿ ಜಸ್ಟ್ ಹಿಂಗೆ ಕುತ್ಕೊಳ್ಳೋ ಥರ ಕುತ್ಕೊಳ್ಳಿ, ಜಸ್ಟ್ ಎದ್ದಾಳಿ. ಇದು ಬೆಸ್ಟ್ ಎಕ್ಸಸೈಸ್ ಫಾರ್ ನೀ ಜಾಯಿಂಟ್ ಬಂದು ಸ್ಕ್ವಾಟ್ಸು. ಆ ಸ್ಕ್ವಾಟ್ಸ್ನ ಕಂಪಲ್ಸರಿ ಮಾಡಿ, ಮಿಸ್ ಮಾಡಿಬಿಡಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದು. ಇವನ್ ವೆದರ್ ಯಂಗ್ ಪೀಪಲ್ ಆರ್ ಏಜ್ಡ್ ಪೀಪಲ್. ಗ್ಲೂಟ್ಸು ತುಂಬ ಸ್ಟ್ರಾಂಗ್ ಇದ್ದಷ್ಟು ಲೈಕ್ ನಮ್ಮ ಮಂಡಿ ಮತ್ತು ಈ ಇಲಿಯೋಸೆಕಲ್ ಜಾಯಿಂಟ್ಸು ಗಟ್ಟಿ ಇರುತ್ತೆ. ಥ್ಯಾಂಕ್ ಯು.